ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸೃಜನ್ ಲೋಕೇಶ್ ಅವರು ನಟ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ. ಏನು ಹೇಳಿಕ್ಕೆ ಬಯಸ್ತೀರಾ ದ್ವಾರಕೀಶ್ ಅವ್ರ ಬಗ್ಗೆ? ಏನು ಹೇಳೋದು ಸರ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು. ಆಮೇಲೆ ಅವರು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾಗಳನ್ನ ಮಾಡಿರೋದು ಒಂದೇ ಅಲ್ಲ, ಅವ್ರ ಜೊತೆ ಸಹನಟರಾಗಿ ಅಭಿನಯಿಸಿರೋದು. ನನ್ನ ತಂದೆಯವ್ರ ಜೊತೆ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ಅಂಡ್ ಫುಲ್ ಆಫ್ ಲೈಫ್ ಅವರು. ಯಾಕಂದ್ರೆ ನನ್ನ ಶೋಕ್ ಬಂದಾಗ್ಲೂ ಯು ಬಿಲೀವ್ ಇಟ್ ಆರ್ ನಾಟ್, ಹಿ ವಾಸ್ ಸೋ ಮಚ್ ಆಫ್ ಲೈಫ್. ಎಷ್ಟು ಚೆನ್ನಾಗಿ ಕಳಕಳೆಯಿಂದ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಅವರು ನಮ್ ಜೊತೆ ಸ್ಪಂದಿಸ್ತಾ ಇದ್ರು. ಆಮೇಲೆ ಇದು ಒಂಥರ ನಿನ್ನೆ ಪಾಪ ನಮ್ಮ ಸ್ನೇಹಿತರು ಇವರು ತೀರ್ಕೊಂಡಿದ್ದು, ಇವತ್ತು ಇವರು ಒಂಥರ ಅದೊಂಥರ ಬ್ಯಾಕ್ ಟು ಬ್ಯಾಕ್ ಸ್ಯಾಡ್ ನ್ಯೂಸ್ ಆಗೋಗಿದೆ ಸರ್. ವೆರಿ ವೆರಿ ಸ್ಯಾಡ್ ಆಕ್ಚುಲಿ. ಬಟ್ ಏನಂದ್ರೆ ಒಂದು ಅವರ ಜೀವನದಲ್ಲಿ ಅವ್ರು ಮಾಡಿರುವಂತ ಅಚೀವ್ಮೆಂಟ್ಸ್ ಇದೆಯಲ್ಲ, ದಟ್ ಈಸ್ ರಿಯಲಿ ಸೂಪರ್. ಅಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮನ್ನ ತೊಡಗಿಸಿದ್ದಂತ ಕೆಲವು ನಟ, ನಿರ್ಮಾಪಕ, ನಿರ್ದೇಶಕರ ಪೈಕಿ ದ್ವಾರಕೀಶ್ ಅವರ ಅಗ್ರಗಣ್ಯರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಖಂಡಿತ ಹೌದು. ಯಾಕಂದ್ರೆ ಆಮೇಲೆ ಇನ್ನೊಂದು ಅವರು ಯಾವಾಗ್ಲೂ ಹೇಳೋರು, ದ್ವಾರಕೀಶ್ನ ಒಬ್ಬ ಪ್ರೊಡ್ಯೂಸರ್ ಹಂಗ್ ಮಾಡಿದ್ದಂದ್ರೆ ಡಾಕ್ಟರ್ ರಾಜ್ಕುಮಾರ್. ನಾನು ಯಾವತ್ತಿದ್ರು ಅದನ್ನ ಮರೆಯಲ್ಲ. ಅವರು ಕೊಟ್ಟಂತಹ ಒಂದು ಹಿಟ್ಗಳಲ್ಲಿ, ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ನಡೆದಂತಹ ಒಂದು ಪ್ರಯೋಗಗಳೇನಿತ್ತು ಅದ್ರಲ್ಲೆಲ್ಲ ಸಕ್ರಿಯವಾಗಿ ಭಾಗಿಯಾಗಿದ್ದು ಇದನ್ನ ಆ ಮಟ್ಟಕ್ಕೆ ತಗೊಂಡೋಗಕ್ ಸಾಧ್ಯ ಆಗಿದ್ದೆ ಅವರಿಂದ ಅಂತ. ಬಟ್ ಏನಂದ್ರೆ ಅದು ಮನೆಯಲ್ಲಿ ಹಿರಿಯರು ಇರ್ಬೇಕು ಅಂತ ಹೇಳ್ತಾರಲ್ಲ ಸರ್. ಸೊ ನಮ್ಮ ಚಿತ್ರರಂಗನೂ ಒಂದು ಮನೆ ಇದ್ದಂಗೆ. ಇವತ್ತೊಬ್ಬ ಹಿರಿಯರನ್ನ ನಾವು ಕಳ್ಕೊಂಡಿರೋದು ಅತ್ಯಂತ ನೋವಿನ ಸಂಗತಿ. ಆದ್ರೆ ಅವರು ಮಾಡಿರುವಂತ ಸಾಧನೆಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಅಂಡ್ ಅವ್ರಿಗೆ ನನ್ನ ಒಬ್ಬ ಕುಳ್ಳ ಅಂತ ಹೇಳ್ಕೊಂಡು ಅದ್ರಲ್ಲಿ ಅವ್ರು ಪಾಸಿಟಿವ್ ಮೆರೆದವರು. ಆಮೇಲೆ ಎನಿಥಿಂಗ್ ಇಸ್ ಪಾಸಿಬಲ್. ಆಕಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಮಾತ್ರ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟಂತಹ ಮಹಾನ್ ಕಲಾವಿದರು. ಆಮೇಲೆ ಹೊರ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗವನ್ನ ಅಂದ್ರೆ ಕನ್ನಡ ಚಿತ್ರವನ್ನ ಮಾಡಿ ತೋರಿಸ್ಕೊಟ್ಟಂತವ್ರು. ಮೊದಲ ಚಿತ್ರ ವಿಷನ್ ಇರ್ಬೇಕಲ್ವಾ ಸರ್? ಆತರ ವಿಷನ್ ಇದ್ರೆ ತಾನೇ ನಾವು ಮಾಡೋದಕ್ಕಾಗುತ್ತೆ. ಯಾಕಂದ್ರೆ ನೋಡಿ, ನಮ್ ಕನ್ನಡ ಚಿತ್ರರಂಗ ನಾವು ಅಂದ್ರೆ ನಮ್ ತಂದೆ ಕಾಲದಲ್ಲಿ ನಾನು ಕೇಳ್ತಾ ಇದ್ದೆ ಹಲವಾರು ವಿಚಾರಗಳು. ಅಲ್ಲಿ ಮಡ್ರಾಸ್ಗೆ ಹೋಗಿ ಮಡ್ರಾಸಲ್ಲಿ ಅವರು ಸೆಕೆಂಡ್ ಶಿಫ್ಟ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಅಂದ್ರೆ ಸಂಜೆ ಹೊತ್ತಾದ್ಮೇಲೆ ಶೂಟಿಂಗ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ಬಾಡಿಗೆ ಕಮ್ಮಿ ಇರೋದು ಅಂತೆಲ್ಲ. ಆದ್ರೆ ಆ ಒಂದು ಟೈಮ್ ಅಲ್ಲಿ ಅಷ್ಟು ಕಮ್ಮಿ ಬಡ್ಜೆಟ್ ಇಟ್ಕೊಂಡು, ಕನ್ಸ್ಟ್ರೆಂಟ್ಸ್ ಗಳು ಅಷ್ಟೊಂದು ಇಟ್ಕೊಂಡು ಅವರು ಹೋಗಿ ಈ ತರದ ಒಂದು ಪ್ರಯೋಗ ಮಾಡ್ತಾರೆ. ಆಮೇಲೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದಾಗ ದಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಲ್ವಾ? ಎಷ್ಟು ಸಿನಿಮಾಗಳು ಅವ್ರು ಪ್ರಯೋಗ ಮಾಡಿರೋದು. ಆಮೇಲೆ ಎಷ್ಟು ಸಿನಿಮಾಗಳಲ್ಲಿ ಅದ್ಭುತವಾದಂತ ಒಂದು ಅಭಿನಯ ನೀಡಿದ್ದಾರೆ. ಫ್ಯಾಂಟಾಸ್ಟಿಕ್ ಟ್ರೂ ಲೆಜೆಂಡ್, ನೋ ಡೌಟ್. ಅಂಡ್ ಅವ್ರನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋವರೆಗೂ, ಸಿನಿಮಾ ನಮ್ಮ ಇಂಡಿಯನ್ ಸಿನಿಮಾ ಇರೋವರೆಗೂ ದ್ವಾರಕೀಶ್ ಅವ್ರನ್ನ ಮರೆಯೋ ಹಾಗೆ ಇಲ್ಲ. ನಿಮ್ಮ ಮತ್ತೆ ದ್ವಾರಕೀಶ್ ಅವರ ನಡುವೆ ಇದ್ದಿದ್ದಂತ ಬಾಂಧವ್ಯ ಯಾವ ರೀತಿಯಾಗಿತ್ತು? ಏನ್ ಗೊತ್ತಾ ಸರ್, ಅವ್ರಿಗೆ ಒಂದು ಪ್ರೀತಿ ಏನು ಅಂದ್ರೆ, ಒಂದು ನಮ್ಮ ತಂದೆ ಮೇಲೆ ಇದ್ದಂತ ಒಂದು ಅಪಾರವಾದಂತ ಒಂದು ಅಭಿಮಾನ, ಒಂದು ಪ್ರೀತಿ. ಆಮೇಲೆ ಅವರಿಬ್ರು ಒಳ್ಳೆ ಸ್ನೇಹಿತರು ಅಂಡ್ ಆಲ್ಮೋಸ್ಟ್ ಸೇಮ್ ಏಜ್ ಒಂದು. ಆಮೇಲೆ ಇನ್ನೊಂದೇನು ಅಂದ್ರೆ ಅವ್ರ ಜೊತೆ ಮಾಡಿದಂತ ಸಿನಿಮಾಗಳು ಅದೃಷ್ಟವಂತ ಇರ್ಬೋದು, ಅದೆಲ್ಲ ಮಾಡಿದಾಗ ಅವ್ರ ಜೊತೆ ಇದ್ದಂತ ಒಡನಾಟಗಳು. ನಾನು ಹೇಳ್ತಾ ಇದೀನಲ್ಲ, ನಮ್ಮ ಶೋಕ್ ಬಂದಿದ್ದಾಗ್ಲೂ ಎಷ್ಟು ವಿಚಾರಗಳು ಮಾತಾಡಿದಾನು. ಬಾರ ಮಗನೆ ಕೂತ್ಕೋ ಇಲ್ಲಿ ಅಂದ್ಬಿಟ್ಟು. ಆಮೇಲೆ ಅವರ ಮಗ ಕೂಡ ನನ್ಗೆ ಒಳ್ಳೆ ಸ್ನೇಹಿತ. ನಾವೆಲ್ಲ ಯೋಗಿನ ಮಗನ್ ರೀತಿಲೇ ನೋಡ್ತಾ ಇದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ತಂದೆ ಅವರು ತುಂಬಾ ಒಳ್ಳೆ ಬಾಂಧವ್ಯ ಇತ್ತು, ಸ್ನೇಹ ಇತ್ತು. ಹೌದು. ನಾನು ಅದಕ್ಕೆ ಇವ್ರದ್ದು ಒಂದು ರೀಕ್ರಿಯೇಟ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ಬೈಕ್ಗಳು ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಶೂಟಿಂಗ್ ಬಂದಿದ್ದಾಗ ನಾನು, ಸರ್ ಬನ್ನಿ ಸರ್ ನಿಮ್ಗೊಂದು ಬೈಕ್ ರೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಬುಲೆಟ್ ಅಲ್ಲಿ ಇದ್ರದ್ದು ಬರುತ್ತೆ ನೋಡಿ, ಶೋಲೆ ಪಿಕ್ಚರ್ ಅಲ್ಲಿ ಬರುತ್ತೆ ನೋಡಿ. ಸೊ ಆ ತರದ್ರಲ್ಲಿ ಅವ್ರನ್ನ ಕೂರಿಸ್ಕೊಂಡು ನಾನು ಅದನ್ನ ಓಡಿಸ್ಕೊಂಡು, ಅದನ್ನ ಆ ತರದೊಂದು ಆಪರ್ಚುನಿಟಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಸೊ ಹೌದು, ಬೈಕ್ ಅಂದ್ರೆ ತುಂಬಾ ಇಷ್ಟ. ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ ನನ್ನಿಂದ ನಿನ್ನ, ಆ ಸಾಂಗ್ ಹಾಕೊಂಡ್ರೆ ಹೋಗಿದ್ವಿ. ಅದು ಇಟ್ ವಾಸ್ ಹೇಳದ್ನಲ್ಲ, ಇಟ್ ಇಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಮ್ಗೆಲ್ಲ ಇಂಥ ಲೆಜೆಂಡ್ ಗಳ ಜೊತೆ ಇದ್ದಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ದು, ಅವ್ರ ಜೊತೆ ಒಡನಾಟ, ಅವ್ರ ಆಶೀರ್ವಾದ ಪಡೆದಿರೋದು. ಆಮೇಲೆ ಎಷ್ಟು ವಿಚಾರಗಳು. ಹೀಸ್ ಲೈಕ್ ಎನ್ ಯೂನಿವರ್ಸಿಟಿ ಆಫ್ ಸಿನಿಮಾ. ಎಸ್, ಹೌದು ಸರ್. ಇಲ್ಲಿ ಒಂದನ್ನು ನೋಡೋದಾದ್ರೆ
ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಹಾಗೆ ಲೋಕೇಶ್ ಅವ್ರ ಜೊತೆ, ಅಂಬರೀಷ್ ಅವ್ರ ಜೊತೆ, ಅಂದರೆ ಕನ್ನಡದ ಎಲ್ಲ ಮೇರು ನಟರು, ಅದರ ಜೊತೆಗೆ ಈಗ ಕಿರಿಯರು ಅಂದರೆ ಅವರ ದ್ವಾರಕೀಶ್ ಅವರ ಕಣ್ಣಿಗೆ ನೋಡೋದಾದ್ರೆ ಅವರ ಕಿರಿಯರ ಜೊತೆ ಅಂದರೆ ಸುದೀಪ್ ಅವ್ರ ಜೊತೆನೂ ಕೂಡ ನಟಿಸಿದಂಥ ಕೆಲವು ನಟರ ಪೈಕಿ, ಅಗ್ರಗಣ್ಯರ ಪೈಕಿ ದ್ವಾರಕೀಶ್ ಅವರು ಒಬ್ಬರೇ ಅಂತ ಕಾಣಿಸುತ್ತೆ. ಇದು ಎಲ್ಲರ ಜೊತೆನೂ ನಟಿಸಿದಂಥವ್ರು, ಆಲ್ರೌಂಡರ್ ಅಂತ ಹೇಳ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿಯ ಆಲ್ರೌಂಡರ್ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಪ್ಯಾಷನ್ ಅಲ್ಲ, ಸಿನಿಮಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಜನರಿಗೆ ಏನಾದ್ರು ಹೊಸದನ್ನ ಕೊಡ್ಬೇಕು, ಎಂಟರ್ಟೈನ್ಮೆಂಟ್ ನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬಾರ್ದು ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಅದ್ಭುತವಾದಂತ ಇದು. ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ನೋಡಿ, ಅವರು ಪ್ರತಿ ಸಲ ಅವ್ರ ಬಗ್ಗೆ ಏನಾದ್ರು ಒಂದು ವದಂತಿ ಹೊರಡೋದು, ಇವರು ದ್ವಾರಕೀಶ್ ಅವ್ರು ಹೋಗ್ಬಿಟ್ರು ಅಂತ ಅವ್ರು ಒಂದು ವಿಡಿಯೋ ಮಾಡಿ ಹಾಕೋರು ಯಾವಾಗ್ಲೂ ಏನ್ ಹೇಳೋರು ಅಂದ್ರೆ ಒಂದೇ ಒಂದು, ನಿಮ್ಮ ಕುಳ್ಳ, ನಿಮ್ಮ ದ್ವಾರಕೀಶ ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಆಶೀರ್ವಾದ ಇರೋವರೆಗೂ ಚೆನ್ನಾಗಿರ್ತಾನೆ ಅಂತ ಇಷ್ಟು ವರ್ಷ ಹೇಳ್ಕೊಂಬಂದ್ರು. ಅಂದ್ರೆ ಹಿ ಹ್ಯಾಡ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಹಿಸ್ ವೆಲ್ ವಿಶರ್ಸ್. ಬಟ್ ಜೀವನ ಚಕ್ರ ಹಂಗೆ ತಾನೆ ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಇರೋವರೆಗೂ ಏನ್ ಸಾಧನೆ ಮಾಡ್ಬೇಕು ಮಾಡಿ. ಅವರು ಎಷ್ಟು ಒಂದ್ 80 ಆಗಿರ್ಬೋದು ಸರ್, 81 ವರ್ಷ ಸರ್, 81 ಇಯರ್ಸ್. 81 ಇಯರ್ಸ್ ಅಲ್ಲಿ ಅವ್ರು ಮಾಡಿರುವಂತ ಸಾಧನೆ. ಆಮೇಲೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರು ಶುರು ಮಾಡಿದ ಕೆಲಸ ಅಟ್ ಅ ವೆರಿ ಯಂಗ್ ಏಜ್. ಸುದ್ದಿ ಸುಳ್ಳಾಗಿರ್ಲಿ ಅಂತಾನೆ ಅನ್ಕೊಳ್ತಾ ಇದ್ವಿ, ಸುದ್ದಿ ಬರ್ತಿದ್ದ ಹಾಗೆ ಅಲ್ವಾ? ಖಂಡಿತ ಹೌದು. ನನ್ಗೆ ಹೇಳುವಾಗ ನಾನು ಅದಕ್ಕೆ ಅಂದೆ, ಅಯ್ಯೋ ಬಿಡ್ರಪ್ಪ, ಅವ್ರಿಗೆ ಆಯುಷ್ ಜಾಸ್ತಿ ಆಯ್ತು ಅಂತ ಯಾವಾಗ್ಲಾದ್ರೂ ಇದನ್ನ ಹೇಳ್ತಾ ಇರೋದು, ಯಾರಾದ್ರೂ ಕನ್ಸಲ್ಲಿ ಹೋಗ್ಬಿಟ್ರೆ ಅಥವಾ ಈ ತರದ್ ಏನಾದ್ರು ಸುದ್ದಿ ಹೇಳಿದ್ರೆ ಆಯುಷ್ ಜಾಸ್ತಿ ಅಂತ. ನಾನು ಅಂದೆ ಬಿಡಿ, ಆಯುಷ್ ಜಾಸ್ತಿ ಆಗ್ಲಿ ಅವ್ರಿಗೆ ಅನ್ಕ. ಬಟ್ ಅದೇ ಏನಂದ್ರೆ ಸರ್ಕಲ್ ಆಫ್ ಲೈಫ್, ವಿ ಹ್ಯಾವ್ ಟು ಮೇಕ್ ಸ್ಪೇಸ್ ಫಾರ್ ದ ನ್ಯೂ ಒನ್ಸ್ ಅಂಡ್ ನಾವು ಕೆಲಸ ಮಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಬಟ್ ಈಸ್ ಒಂದೊಂದು ಮಾರ್ಕ್ ಮಾಡಿ ಹೋಗಿದ್ರು ಸರ್. ಮಾರ್ಕ್ ಒಂದೇ ಅಲ್ಲ, ಬೆಂಚ್ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಧನ್ಯವಾದ ಸರ್. ರೆಸ್ಟ್ ಇನ್ ಪೀಸ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆಮೇಲೆ ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದು ವಿ ಶುಡ್ ಟೇಕ್ ಇಟ್ ಆಸ್ ಅ ಮಾರ್ಗದರ್ಶನ. ಹೌದು ಸರ್, ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.